ಏನ್ ನಂಬ್ಕೊಂಡ್ರು ಉರ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಹಾಯ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನನ್ನ ತಮ್ಮ ಏರಿಯಾದಲ್ಲಿ ಗಣೇಶ ಕುಂಡಿಸೋನೆ, ಇನ್ವೈಟ್ ಮಾಡೋನೆ ನಮ್ಮನ್ನೆಲ್ಲ. ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ನಮ್ಮನೆ ಗಣೇಶ ಹಬ್ಬಕ್ಕೆ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿದರು. ಇವಾಗ ಅವ್ರ ಏರಿಯಾದಲ್ಲಿ ಗಣೇಶ ಕುಂಡಿಸೋರೆ, ಶ್ರೀರಾಮ್ಪುರ ಅವ್ರ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ಗಣೇಶ ಎಲ್ಲ ಯಾವ ಥರ ಎಲ್ಲ ಕೂರಿಸಿದ್ದಾರೆ ಎಲ್ಲ ನೋಡೋಣ. ನನ್ನ ತಮ್ಮ ಅಂತ ಅನ್ಸ್ಕೊಂಡಿರೋ ಆ ದಿನಿ ನನ್ನ ಮಗ ಏನು ಮಾಡ್ದ ಅಂದರೆ ಚೀಫ್ ಗೆಸ್ಟ್ ಅಂತ ನನ್ನ ಕರೆಸ್ತಾ ಎಲ್ಲರೂ ಬಂದು, ಶೋಭಾ ಮಳೆ ಬರ್ತೈತೆ ಇನ್ನು ನಾನು ಹೇಳ್ದಾಗ ಬಾ ಅಂತ ಹೇಳಿ ನಮ್ಮನ್ನ ಚೀಫ್ ಗೆಸ್ಟ್ ಮಾಡಿಬಿಟ್ಟವನೆ. ನಾನು ಇಲ್ಲಿ ವೆಯ್ಟ್ ಮಾಡಬೇಕು. ಇವಾಗ ಇಲ್ಲಿ ಹಾಕ್ಕೊಂಡಿದ್ದೀನಿ ಯಾವುದಾದ್ರು ಸೌತ್ ಆ್ಯಂಡ್ ರಿಚಲ್ಲಿ ಕಾಫಿಗೆ ಹಾಕ್ಕೊಂಡು ನಾವೆಲ್ಲ ಕೂತಿದ್ದೀವಿ. ನನ್ನ ಚೀಫ್ ಗೆಸ್ಟ್ ಮಾಡ್ತಾವನೆ, ಚೀಫ್ ಗೆಸ್ಟ್ ಅಂತ ಕರೆದು. ಏನು ಮಾಡೋದು, ಈ ಥರ ತಮ್ಮ ನನಗೆ. ನನ್ನ ತಮ್ಮನ ಫ್ರೆಂಡ್ಸು ಹಂಗೆ ಅವರೇ. ನಾನು ಏನು ಮಾಡಲಿ, ನನ್ನ ಮಾನ ಮರ್ಯಾದೆ ತೆಗಿಯೋಕ್ಕೆ ಅವನೇ ನನ್ನ ತಮ್ಮ. ರಸ ಥರ ಚೆನ್ನಾಗಿ ಆಮೇಲೆ ಐದು ಗಂಟೆ ಬೇಗ ನೀನು ಬರೀ ಟೆನ್ಷನ್ ಕೊಡ್ತೇವೆ ಮಕ್ಕವ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಅದು ಸೂರ್ಯನ ಜೊತೆ ಕಾಫಿ ಕುಡಿಯೋಕೆ ಫುಲ್ ಇಷ್ಟ. ಉಮ್ಮಕ್ಕ, ಈ ಡ್ರೆಸ್ಸಲ್ಲಿ ನಿಮ್ಮ ಯಜಮಾನ್ರು ಕಳ್ಸಿದ್ರೆ ಏನಂತಾರೆ? ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಉಮ್ಮಕ್ಕ? ಒಂದು ಬಾಟ್ಲು ಕೈಯಲ್ಲಿರುತ್ತೆ. ಏನು ಸೂರ್ಯಣ್ಣ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ಒಳ್ಳೆಯವ್ರು ಅನ್ಕೊಂಡೆ. ನಿಮ್ಗೆ ಒಳ್ಳೇದು ಹೇಳಿದ್ಕೆ ನಿನ್ಗೆ ಕೆಟ್ಟವನು. ಅಲ್ಲಿ ನೋಡಿ ವಿಡಿಯೋ ತೆಗಿತೈತೆ ನೋಡೋಣಲ್ಲಿ. ಈ ತೇಜ್ ಹೇಳ್ಬಿಟ್ಟು ಇವತ್ತು ನೋಡಿ ನಿಮ್ಮ ಇವರು ಗಾಂಧಿನಗರ ಪಬ್ಗೆ ಹೋಗಿದ್ರು ನೋಡಿ ಡ್ರೆಸ್ ಹಾಕೊಂಡು. ಏನು ಮಾಡ್ತೀರಾ ತೇಜು ಅವರೇ? ನಾನೇನಲ್ಲ 4 ಕ್ವಾರ್ಟರ್ ಮಾಡ್ತಿದ್ದು ಕಾರಣ ಅಂತ ಹೇಳ್ತಾರೆ. ನಾಳೆ ಬೆಳಿಗ್ಗೆಗೆ ಶಾಂತಿನಗರ ಕೋರ್ಟ್ಗೆ ಹೋಗಿ ಅಪ್ಲೈ ಮಾಡ್ತಾರೆ ಡೈವರ್ಸ್ಗೆ. ಏನು ಮಾಡ್ತೀಯಾ? ಕೊಳ್ಳಿ ಬಿಡೋಣ, ಕೊಟ್ಬಿಟ್ಟು ದುಬೈಗೆ ಹೋಗೋದೆ. ಓಹ್, ಶೇಖ್ ಅಬ್ದುಲ್ಲಾ ಚೀಟಣಿ ಆಯ್ತು. ನಿನ್ ಗಂಡ ಒಳ್ಳೇನು ಅಂತ ನಿಂತಾನೆ, ಅದೇ ನೀನೀಗ ಮತ್ತೆ ಈಗ ಯಾಕೆ ಕೆಟ್ಟನಾಗ್ಬಿಡ ಡೈವರ್ಸ್ ಕೊಡ್ತೀನಿ ಅಂತಾನೆ. ಸುಮ್ಮನೆ ಅನ್ನೋ ಜಗಳ ಬಂದಂಗೆ ಇರ್ತದ. ಶೋಭಕ್ಕ ನೋಡಿ, ಶೋಭಕ್ಕಂಗೂ ಹಂಗೆ ಬರೋದು ಜಗಳ. ಆಯ್ತಾ? ಅಂದ್ರೆ ಏನ್ ಗೊತ್ತಾ, ಅಂದ್ರೆ ಜಗಳ ಮಾಡ್ಕೊಂಡು ಡೈವರ್ಸ್ ಕೊಡಲ್ಲ ಅಲ್ವಾ? ಏನ್ ಗೊತ್ತಾ ಜಗಳ ಬರೋದು? ಅಷ್ಟೇ. ಏನ್ ಗೊತ್ತಾ ಜಗಳ ಬರೋದು? ಅವ್ರು ಕೊಟ್ಬಿಡ್ರೆ ನಾನು ಇಸ್ಕೊಂಡ್ಬಿಡ್ತೀನ ಡೈವರ್ಸ್. ಮತ್ತೆ ಇಲ್ಲ, ಅವ್ರ ಗಂಡ ಕೊಟ್ಬಿಡ್ತಾರಾ? ಅವ್ರು ಕೊಟ್ಟಾರ ಆಯ್ತಾ? ತಿಂಗಳಿಗೆ ಒಂದು 2 ಲಕ್ಷ ಕೊಡು, ಸೈನ್ ಹಾಕ್ತೀನಿ ಅಂತ ಹೇಳ್ತೀನಿ. ಇನ್ನೇನು ಸುಮ್ನೆ ಮದ್ವೆ ಮಾಡ್ಕೊಂಡು ಬಿಟ್ಬಿಡಕ್ಕಾಗುತ್ತಾ? ನಾನ್ ನನ್ ಜೀವನ ಹಾಳು ಮಾಡಿದ್ಯಾ ನೀನು? ರೀಲ್ಸ್ ಮಾಡ್ಕೊಂಡು ನೀನು ಡ್ಯಾನ್ಸ್ ಆಡ್ಕೊಂಡು ಏನ್ ಹೆಣ್ಮಕ್ಳು ಶೋಷಣೆ ನಡೀತಾ ಐತೆ. ಚಾನೆಲ್ ಅಲ್ಲಿ ಹಾಕ್ಬಿಡ್ತೀನಿ, ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡ್ತಾರೆ. ಬೋರಣೆ ಮಾಡ್ತಾರೆ ಹಾಕ್ತೀನಿ.
ಏನ್ ಗೊತ್ತಾ, ಹೆಣ್ಮಕ್ಳು ತರ ಇದ್ರೆ ಹೆಣ್ಮಕ್ಳು, ಇನ್ನೇನ್ ಗಂಡ್ಮಕ್ಳು ತರ ಹೆಣ್ಮಕ್ಳು ತರ ಇದ್ರೆ ಗಂಡಸ್ರು ತರ ಇದ್ರೆ ಹೆಣ್ಮಕ್ಳು ತರ ಇರ್ತಾರೆ. ಗಂಡಸು ಸಣ್ಣ ಮಕ್ಳು ಆದ್ರೆ ಗಂಡ್ಮಕ್ಳು ತರ ಇರ್ತಾರೆ. ನನ್ನ ಮಗ ಶೇರ್ ಮಾಡ್ಬೋದು. ನಮ್ಮ ಅಮ್ಮ ಹಿಂಗೆ ಹೇಳೋಕೆ ಚೆನ್ನಾಗಿ ನನ್ನ ಮಕ್ಕಳು ನೋಡ್ಕೊಳ್ಳೋದೇ ಇಲ್ಲ. ನಾನು ಸಾಯಿಸ್ಬಿಡಿ ಎಲ್ಲರೂ. ಅವಾಗ ಏನು ರೋದ್ ಇರ್ತಾರೆ ಗೊತ್ತೇನಲ್ಲ, ಈಗಲೇ ಪ್ರಿಪೇರ್ ಆಗ್ಬಿಡು ಆಯ್ತಾ. ಚಿಂಚಿಂಗಿರಿ ಮಠಕ್ಕೋ ಇಲ್ಲ ಸಿದ್ಧಗಂಗಾ ಮಠಕ್ಕೋ ಇಲ್ಲ ಇಸ್ಕಾನ್ಗೋ. ಯಾವ ಸೂರ್ಯ ನಿನಗೆ ನಾನು ಅಂದ್ರೆ ಹಂಗ ಆಡ್ತಾ ಇರ್ತೀಯಾ ಕೋತಿ ತರ? ನೀನ್ ಹಂಗೆ ಆಡ್ತೀಯ ಶೋಭಾ, ನಾನು ಹೇಳಿರೋದು ಯಾವತ್ತೂ ಸುಳ್ಳಾಗಿಲ್ಲ. ಶೋಭಾ ಅಂತ ಇದ್ರೆ ಹೇಳ್ತಾ ಇದ್ದೀನಿ ನೋಡು. ನಿನ್ನ ಬಿಟ್ಬಿಡ್ತೀನಿ. ಈಗಲೇ ಹಿಂಗೆ ಇವ್ರ ಮದ್ವೆ ಮಾಡ್ಬಿಟ್ರೆ ಹೆಂಗೆ, ರೋಹಿತ್ಗೂ ಮಣಿಗೂ ಮದ್ವೆ ಮಾಡ್ಬಿಟ್ರೆ ಡೈಲಿ ಕೋರ್ಟ್ ಒಂದು ಇರಬೇಕು ಜಡ್ಜು. ಸುಮ್ಮನೆಪ್ಪ, ನಾನೇ ರಿಟೈರ್ಮೆಂಟ್ ಮಾಡ್ಬಿಡ್ತೀನಿ. ಜಡ್ಜಿ ಪೋಸ್ಟೇ ಬೇಡ ಆಡಿಯನ್ಸ್ ಅಷ್ಟೇ ಅಲ್ಲಿ. ಹಿಂಗ್ ಮಾಡ್ಕೊಳ್ಳಿ, ನೀನ್ ಹೇಳ್ಬೇಕನ್ನ ಆಮೇಲೆ ಹಿಂಗ್ ಮಾಡ್ಕೋಬೇಕಮ್ಮ, ಹಂಗ್ ಮಾಡ್ಕೊಳ್ಳಿ ಏನ್ ಮಾಡ್ಕೊಳ್ಳೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಅಲ್ಲಿ ನಮ್ಮ ಅತ್ತೆ ರೋಸ್ತಾಳೆ. ಏನ್ ರೋಸ್ತಾಳೆ ಗೊತ್ತಾ, ಏನಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅಡ್ಜಸ್ಟ್ ಮಾಡ್ಕೋರಿ ಅಂತ. ಕಾಲ್ ಹೊತ್ತು ಅಂತಾಳೆ. ಎಷ್ಟು ಹೇಳಿರೋನು ನೋಡು ಇವನು. ಕಾಲ್ ಹೊತ್ತು ಅಂತಾರೆ, ಕಾಲ್ ಹೊತ್ತಿದ್ರೆ ಕಾಫಿ ಕೊಡು ಅಂತಾರೆ, ಕಾಫಿ ಕೊಡ್ರೆ ಚೆನ್ನಾಗಿಲ್ಲ ಅಂತಾರೆ. ನೊರೆ ಇಲ್ಲ ಅಂತಾರೆ. ನೊರೆ ಇದ್ರೆ ಶುಗರ್ ಇಲ್ಲ, ಶುಗರ್ ಇದ್ರೆ ಕಾಫಿ ಪುಡಿ ಹಾಕಿಲ್ಲ, ಕೆಂಪಗಿಲ್ಲ. ನನ್ನೊಂದ್ ದಿನ ಹಂಗ ಅಂದಿಲ್ಲ, ಸುಮ್ನಿರೋಣ. ನನ್ನೇ ಅಂದಿಲ್ಲ, ಅವ್ರ ಸೊಸೆರ್ ನನ್ಗಂತಾರ. ಏನ್ ಡೈಲಾಗ್ ಕೊಡ್ಬಿಟ್ಟ ಮಕ್ಕ ನೀನು. ಇನ್ನೊಂದು 6 ತಿಂಗಳು ಕೆಲಸ ಮಾಡ್ತೀವಿ ಬಿಡು ಹಂಗಾರೆ. ಹಿಂಗೆ A few minutes later. Everybody is a gangster till you see the monster.
ಡ್ಯಾನ್ಸ್ ಆಡಿ ನಮ್ಮ ಬುಜ್ಜಿ ಅಂತೂ ಫುಲ್ ಸುಸ್ತಾಗ್ಬಿಟ್ಟೈತೆ. ಮಗು ಸುಸ್ತಮ್ಮ ಹೆಂಗೈತೆ ಮಾಮೂನ್ ಏರಿಯಾ ಬುಜ್ಜಿ? ಸೂಪರ್ ಐತೆ. ಇಷ್ಟನಾ ನಿನ್ಗೆ? ಹೇಳು ಮಾಮೂನ್ ಏರಿಯಾ ಇಷ್ಟನಾ ನಿನ್ಗೆ? ಇಷ್ಟ ಆಯ್ತಾ? ಮೀನನ್ ನೋಡ್ದ? ನೋಡ್ದ. ಅವ್ನು ಫುಲ್ ಸುಸ್ತಾಗ್ಬಿಟ್ಟವನೆ. ನಾವು ಫುಲ್ ಸುಸ್ತಾಗ್ಬಿಟ್ಟಿದ್ವಿ, ಆದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನಮ್ಮ ಉಮಾ ಅಂತೂ ಫುಲ್ ಎಂಜಾಯ್. ಸ್ಪೆಕ್ಸ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ಬಿಟ್ಲು. ನಮ್ಮ ರೋಹಿತ ಅಲ್ಪ ಸ್ವಲ್ಪ ಕಾಣಿಸ್ಕೊಂಡ. ನಮ್ಮ ಕಾವ್ಯ ಮತ್ತೆ ಡೋಲು ಬೋಲು ಅವರಿಬ್ರು, ಕಾವ್ಯ ಮತ್ತೆ ಭಾಗ್ಯ ಅಲ್ಲಲ್ಲಿ ಕಾಣಿಸ್ಕೊಂಡ್ರು. ಸೂರ್ಯನು ಅಷ್ಟೇ. ಎಲೆ ಕಾವ್ಯ, ನಿನ್ ಮಕನೇ ಕಾಣಿಸ್ತಿಲ್ಲ. ಕೋತಿ ಕಾವ್ಯ ಎಲ್ಲಾರನು ಅಜಿಪ್ ಮಾಡ್ತಾಳೆ. ಇವಳು ಮಾತ್ರ ಭಾರಿ ಸುಂದ್ರಿ ಅನ್ನೋ ತರ ನಗ್ನಗ್ತಾ ಅಂತ ಪೋಸ್ ಕೊಟ್ಕೊಂತಾಳೆ. ಎಲ್ಲಾರನು ಎಡಿಟ್ ಮಾಡಿ ಓಕೆ. ನಮ್ ಸೂರಿ ಬೈನ ಮಾತ್ರ ಫುಲ್ ಅಜಿಪ್ ಮಾಡ್ತಾಳೆ. ಯಾವಾಗ್ಲೂ ಟ್ರೋಲ್ ಮಾಡಿ ರೋಹಿತ್ ನಂತೂ ಟ್ರೋಲ್ ಮಾಡಿ ಅವ್ನ್ ಮಾತಾಡೋದೇ ಬಿಟ್ಬಿಟ್ಟವನೆ. ಮಸ್ತ್ ಎಂಜಾಯ್ ಆಯ್ತು. ಓಡೋಣ ಇವಾಗ ಮನೆಗೆ. ಬಾಯ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.